ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ರಿಲೀಸ್ ಡೇಟ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬಂದುಬಿಟ್ಟಿದೆ ಮತ್ತು ರಿಲೀಸ್ ಡೇಟ್ ಯಾವಾಗಂತ ಫಿಕ್ಸ್ ಆಗಿದೆ ಮತ್ತು ಡೇಟು ಕೂಡ ಫಿಕ್ಸ್ ಆಗಿದೆ ಮತ್ತು ಟೈಮ್ ಹಾಗೂ ಗ್ರೇಸ್ ಮಾರ್ಕ್ಸ್ ಫಿಕ್ಸ್ ಆಗಿದೆ. ನೀವೇನು ವರಿ ಮಾಡ್ಕೊಂಬೇಡಿ, ಕಾಮಾಗಿ ಈ ರಿಸಲ್ಟ್ನ ನೋಡಿ. ರಿಸಲ್ಟ್ ಬಂದುಬಿಟ್ಟು ಮೇ 9ನೇ ತಾರೀಕು ಬರುತ್ತೆ. ಕ್ಲಿಯರಾಗಿ ಕಾಣಿಸ್ತಾ ಇದೆ. 10:30ಗಂತ ಅವ್ರು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಹಾಗೂ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ. ಅಂದರೆ ಯಾವಾಗಲೂ ರಿಸಲ್ಟು ಹಿಂದಿನ ದಿವಸ ಬಿಡ್ತಾರೆ, ಹಿಂದಿನ ದಿವಸ ಬಿಟ್ಟಾಯ್ತಾನೆ ಪಕ್ಕಾ ಮೇ 9th ರಿಸಲ್ಟ್ ಬಂದೇ ಬರುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಕ್ಲೀನಾಗಿ ನೋಡಿ. ನಿಮಗೆ ಎಷ್ಟೇ ಮಾರ್ಕ್ಸ್ ಬಂದಿದ್ರು ಬೇಜಾರು ಮಾಡ್ಕೊಬೇಡಿ. ಹಾಗಂತ ಅದ್ರ ಬದಲು ಏನೋ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನಾಗುತ್ತೋ ಮುಂದೆ ಫೇಸ್ ಮಾಡೋಣ. ಇನ್ನೊಂದು ಸತಿ ಎಕ್ಸಾಮ್ ಬರೆಯೋಣ. 3 ಸತಿ ಇದೇನು ವರಿ ಮಾಡ್ಕೊಳ್ಕೋಬೇಡಿ. ಕಾಮಾಗಿ ರಿಸಲ್ಟ್ ನೋಡಿ. ಫೇಲ್ ಆದರೂ ಏನು ಯೋಚನೆ ಮಾಡಬೇಡಿ, ಇನ್ನೂ ಚಾನ್ಸಸ್ ಇದೆ. ನಾನು ನಿಮ್ಮ ಲೈಫಲ್ಲಿ ಗೋಲ್ಸ್ ಬೇಕಾದ್ರೆ ಬೇರೆ ಮಾಡ್ಕೊಬೋದು. ದಯವಿಟ್ಟು ಏನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಮೇ 9th ರಿಸಲ್ಟ್ ಬರುತ್ತೆ, 10:30 ರಿಸಲ್ಟ್ ಬರುತ್ತೆ ಹಾಗೂ ಗ್ರೇಸ್ ಮಾರ್ಕ್ಸ್ ಕೂಡ 10% ಗ್ರೇಸ್ ಮಾರ್ಕ್ಸ್ ಬಂದೇ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಇವಾಗ ನೋಡ್ಬೋದು. ಇವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ನೋಡ್ಬೋದು ನೀವು. ಗ್ರೇಸ್ ಮಾರ್ಕ್ಸ್ 10% ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ಅವರು ಕ್ಲೀನಾಗಿ ಹೇಳಿದ್ದಾರೆ. ಯಾರಿಗೆ 35% ಮೇಲೆ ಬಂದಿರೋ ಸ್ಟೂಡೆಂಟ್ಸ್ಗೆ ಸಿಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದಿರೋರಿಗೆ ಸಿಗಲ್ಲ. 35% ಮೇಲೆ ಬಂದಿರೋರು ಮಾತ್ರ ಸಿಗುತ್ತೆ ಗ್ರೇಸ್ ಮಾರ್ಕ್ಸ್ 10%. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ರಿಸಲ್ಟ್ ಕನ್ಫರ್ಮ್ ಆಗಿ ಬಂದುಬಿಟ್ಟಿದೆ ಗಾಯ್ಸ್. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ರಿಸಲ್ಟ್ ಡೇಟ್ ಕನ್ಫರ್ಮ್ 9th ಬರೋದು, ನಾಳೆ ಬಂದೇ ಬರುತ್ತೆ. ಅದು ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಎಲ್ಲ ಕಡೆ ಸಿಕ್ಕಾಗಿದೆ. ಅದು 10:30ಗೆ. ಬಿ ರೆಡಿ, ಬಿ ಕೂಲ್, ಬಿ ಕಾಮ್. ಸೊ ನಾಳೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಆರಾಮಾಗಿ ಕೂಲಾಗಿ ಚೆಕ್ ಮಾಡಿ ರಿಸಲ್ಟ್ನ. ಏನೇ ಆದರೂ ಏನೂ ವರಿ ಮಾಡ್ಕೊಬೇಡಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.